ಗಡಿ ಜಿಲ್ಲೆ ಬೀದರ್ನಲ್ಲಿ ಖುಲ್ಲಂ ಖುಲ್ಲಾ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಭೂ ಸಂಪತ್ತು ಲೂಟಿ ಆಗ್ತಾ ಇದ್ರೂ ಕೂಡ ಗಣಿ ಇಲಾಖೆಯ ಅಧಿಕಾರಿಗಳು ಜಾಣ ಕುರುಡನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಟೋರಿ ನೋಡಲೇಬೇಕು. ಟೋಟಲಿ ಗಡಿ ಜಿಲ್ಲೆ ಬೀದರಲ್ಲಿ ಖುಲ್ಲಂ ಖುಲ್ಲಾ ಗಣಿ ಸಂಪತ್ತು ಲೂಟಿ ಆಗ್ತಾ ಇದೆ. ಬೀದರ್ನಲ್ಲಿ ಖುಲ್ಲಂ ಖುಲ್ಲಾ ಕೆಂಪು ಕಲ್ಲು ಲೂಟಿ, ಮತ್ತೊಮ್ಮೆ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಸಮರ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಸುಮಾರು 50ರಿಂದ 70 ಅಡಿ ಆಳ ತೆಗೆದಿರುವ ಗುಂಡಿ, ದಂಧೆಕೋರರಿಂದ ಹಾಡಗಲೇ ಭೂ ಸಂಪತ್ತು ಲೂಟಿ. ಗಣಿ ಜಿಲ್ಲೆ ಬೀದರ್ನಲ್ಲಿ ಖುಲ್ಲಂ ಖುಲ್ಲಾ ಕೆಂಪು ಕಲ್ಲು ಲೂಟಿ, ಮತ್ತೊಮ್ಮೆ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ಟೋಟಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದನ್ನು ನೋಡಬೇಕು. ಭೂ ಸಂಪತ್ತನ್ನು ಲೂಟಿ ಆಗ್ತದೆ, ತಡೆಯಂತ ಕೆಲಸ ಮಾಡಲೇಬೇಕು ಅನ್ನೋದು ಕೂಗು ಕೇಳದ್ರ ಹೊಂಟದ ಅಂತ ಹೇಳ್ಬಹುದು. ನೋಡಬಹುದು ನೀವು ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಕೆಂಪು ಭೂಮಿಯಿಂದ ಕೂಡಿರುವ ರಾಜ್ಯದ ಮುಕುಟ ಬೀದರ್ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಬೀದರ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಹಗಲು ರಾತ್ರಿ ಎನ್ನದೆ ಒಡಲು ಬಗೆಯಲಾಗುತ್ತಿದೆ. ಕಮಲಾಪುರ್, ಮನ್ನಳ್ಳಿ, ಹೊನ್ನಕೇರಿ, ಕಮಟಾಣ, ಆಯಸಪುರ್, ಮಾಳಚಾಪುರ್ ಸೇರಿ ಹಲವು ಕಡೆ ಕೆಂಪು ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಭೂ ಸಂಪತ್ತು ಲೂಟಿಯಾಗ್ತಾ ಇದ್ರೂ ಕೇಳುವವರು ಹೇಳುವವರು ಇಲ್ಲದಂತಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲು ಕಿತ್ತಿದ್ದಾರೆ. ಯಾವಾಗ ನಮ್ ಕ್ಯಾಮ್ರಾ ನೋಡಿ ನಂತರ ನೋಡಬಹುದು, ಅಲ್ಲಿ ಬ್ಯಾರಲ್ ಇದೆ, ಕಟ್ ಮಾಡೋ ಮಷೀನ್ ಇದೆ, ಅಂದ್ರೆ ಎಲ್ಲವೂ ಬಿಟ್ಟು ಏನಿಲ್ಲ ದಂಧೆ ಮಾಡ್ತಾರ, ಕೆಂಪು ಕಲ್ಲನ್ನ ತೆಗಿತಾರ ಭೂಮಿಯಿಂದ, ಅವ್ರು ಓಡ್ ಹೋಗಿದಾರ ಅಂತ ಹೇಳ್ಬಹುದು. ಕ್ಯಾಮ್ರಾ ನೋಡಿದ ತಕ್ಷಣವೇ ಏನಂದ್ರ ಏನಿಲ್ಲ ಕಲ್ಲನ್ನ ತೆಗೆದು ಅಗದು ಭೂ ಸಂಪತ್ತು ಲೂಟಿ ಮಾಡ್ತಾ ಇದಾರ. ಆ ದಂಧೆಕೋರ ಏನಂದ್ರೆ ಫರಾರಿ ಆಗ್ಯಾರ ಅಂತ ಹೇಳ್ಬಹುದು. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಜಿಲ್ಲೆಯ ಹಲವೆಡೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಜನ ಜಾನುವಾರು ಸೇರಿ ಹಲವು ಸಮಸ್ಯೆಗಳು ಆಗ್ತಿವೆ. ದೊಡ್ಡ ಪ್ರಮಾಣದಲ್ಲಿ ನಾವು ಕೆರೆ ಮಾದರಿಯಲ್ಲಿ ಅಗದು ಒಳಗಿನ ಕಲ್ಲನ್ನ ಕೊಳ್ಳೆ ಹೊಡಿತಾ ಇದ್ದಾರೆ, ಭೂ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. ನೋಡಬಹುದು ಯಾವಾಗ ರಿಪಬ್ಲಿಕ್ ಕ್ಯಾಮ್ರಾ ನೋಡಿದ ನಂತರ ಏನು ಈಗಾಗಲೇ ಕಲ್ಲನ್ನ ತೆಗಿತಾ ಇದ್ರು, ಅದನ್ನ ಸ್ಥಗಿತಗೊಳಿಸಿ ಆ ಲಾರಿ ಏನು ಹೋಗ್ತಾ ಇದೆ, ಲಾರಿಯಲ್ಲಿ ಕಲ್ಲುಗಳಿವೆ, ಅಂದ್ರೆ ಅರ್ಧ ಮುರ್ಧ ಕಲ್ಲನ್ನ ತುಂಬಿಕೊಂಡು ಲಾರಿದವರು ಆ ಕ್ಯಾಮ್ರಾ ನೋಡಿದ ನಂತರ ಇಲ್ಲಿನ ಕಾಲ್ ಕೆತ್ತಾ ಇದ್ದಾರೆ ಅಂತ ಹೇಳ್ಬಹುದು. ಈಗಲಾದ್ರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದಂಧೆಕೋರರಿಗೆ ಬಿಸಿ ಮುಟ್ಟಿಸ್ತಾರಾ? ಕಾದು ನೋಡಬೇಕು. ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ, ಅದು ತಡೆಯಂತ ಕೆಲಸ ಮಾಡಲೇಬೇಕೆಂಬ ಕೂಗು ಕೇಳದ್ರ ಹೊಂಟದ. ಯಾಕಂದ್ರೆ ಟೋಟಲಿ ಯಾವುದೇ ಒಂದು ಅನುಮತಿ, ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಈ ರೀತಿ ಬೀದರಲ್ಲಿ ಭೂ ಸಂಪತ್ತು ಲೂಟಿ ಆಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಂತ ಕೆಲಸ ಆಗ್ಲೇಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ನಾವು ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಸೇರಿದಂತೆ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಖುಲ್ಲಂ ಖುಲ್ಲಾ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಭೂ ಸಂಪತ್ತು ಲೂಟಿ ಆಗ್ತಾ ಇದ್ರೂ ಕೂಡ ಗಣಿ ಇಲಾಖೆಯ ಅಧಿಕಾರಿಗಳು ಜಾಣ ಕುರುಡನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಟೋರಿ ನೋಡಲೇಬೇಕು. ಟೋಟಲಿ ಗಡಿ ಜಿಲ್ಲೆ ಬೀದರಲ್ಲಿ ಖುಲ್ಲಂ ಖುಲ್ಲಾ ಗಣಿ ಸಂಪತ್ತು ಲೂಟಿ ಆಗ್ತಾ ಇದೆ. ಬೀದರ್ನಲ್ಲಿ ಖುಲ್ಲಂ ಖುಲ್ಲಾ ಕೆಂಪು ಕಲ್ಲು ಲೂಟಿ, ಮತ್ತೊಮ್ಮೆ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಸಮರ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಸುಮಾರು 50ರಿಂದ 70 ಅಡಿ ಆಳ ತೆಗೆದಿರುವ ಗುಂಡಿ, ದಂಧೆಕೋರರಿಂದ ಹಾಡಗಲೇ ಭೂ ಸಂಪತ್ತು ಲೂಟಿ. ಗಣಿ ಜಿಲ್ಲೆ ಬೀದರ್ನಲ್ಲಿ ಖುಲ್ಲಂ ಖುಲ್ಲಾ ಕೆಂಪು ಕಲ್ಲು ಲೂಟಿ, ಮತ್ತೊಮ್ಮೆ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ಟೋಟಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದನ್ನು ನೋಡಬೇಕು. ಭೂ ಸಂಪತ್ತನ್ನು ಲೂಟಿ ಆಗ್ತದೆ, ತಡೆಯಂತ ಕೆಲಸ ಮಾಡಲೇಬೇಕು ಅನ್ನೋದು ಕೂಗು ಕೇಳದ್ರ ಹೊಂಟದ ಅಂತ ಹೇಳ್ಬಹುದು. ನೋಡಬಹುದು ನೀವು ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಕೆಂಪು ಭೂಮಿಯಿಂದ ಕೂಡಿರುವ ರಾಜ್ಯದ ಮುಕುಟ ಬೀದರ್ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಬೀದರ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಹಗಲು ರಾತ್ರಿ ಎನ್ನದೆ ಒಡಲು ಬಗೆಯಲಾಗುತ್ತಿದೆ. ಕಮಲಾಪುರ್, ಮನ್ನಳ್ಳಿ, ಹೊನ್ನಕೇರಿ, ಕಮಟಾಣ, ಆಯಸಪುರ್, ಮಾಳಚಾಪುರ್ ಸೇರಿ ಹಲವು ಕಡೆ ಕೆಂಪು ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಭೂ ಸಂಪತ್ತು ಲೂಟಿಯಾಗ್ತಾ ಇದ್ರೂ ಕೇಳುವವರು ಹೇಳುವವರು ಇಲ್ಲದಂತಾಗಿದೆ.
ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲು ಕಿತ್ತಿದ್ದಾರೆ. ಯಾವಾಗ ನಮ್ ಕ್ಯಾಮ್ರಾ ನೋಡಿ ನಂತರ ನೋಡ್ಬೋದು ಅಲ್ಲಿ ಬ್ಯಾರಲ್ ಇದೆ, ಕಟ್ ಮಾಡೋ ಮಷೀನ್ ಇದೆ ಅಂದ್ರೆ ಎಲ್ಲವೂ ಬಿಟ್ಟು ಏನಿಲ್ಲ ದಂಧೆ ಮಾಡ್ತಾರ, ಕೆಂಪು ಕಲ್ಲನ್ನ ತೆಗಿತಾರ ಭೂಮಿಯಿಂದ, ಅವ್ರು ಓಡ್ ಹೋಗಿದಾರ ಅಂತ ಹೇಳ್ಬೋದು. ಕ್ಯಾಮ್ರಾ ನೋಡಿದ ತಕ್ಷಣವೇ ಏನಂದ್ರ ಏನಿಲ್ಲ ಕಲ್ಲನ್ನ ತೆಗೆದು ಅಗದು ಭೂ ಸಂಪತ್ತು ಲೂಟಿ ಮಾಡ್ತಾ ಇದಾರ. ಆ ದಂಧೆಕೋರರು ಏನಂದ್ರೆ ಫರಾರಿ ಆಗ್ಯಾರ ಅಂತ ಹೇಳ್ಬೋದು. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಜಿಲ್ಲೆಯ ಹಲವೆಡೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಜನ ಜಾನುವಾರು ಸೇರಿ ಹಲವು ಸಮಸ್ಯೆಗಳು ಆಗ್ತಿವೆ. ದೊಡ್ಡ ಪ್ರಮಾಣದಲ್ಲಿ ನಾವು ಕೆರೆ ಮಾದರಿಯಲ್ಲಿ ಅಗದು ಒಳಗಿನ ಕಲ್ಲನ್ನ ಕೊಳ್ಳೆ ಹೊಡಿತಾ ಇದ್ದಾರೆ, ಭೂ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವಾಗ ರಿಪಬ್ಲಿಕ್ ಕ್ಯಾಮ್ರಾ ನೋಡಿದ ನಂತರ ಏನು ಈಗಾಗಲೇ ಕಲ್ಲನ್ನ ತೆಗಿತಾ ಇದ್ರು, ಅದನ್ನ ಸಜ್ಜುಗೊಳಿಸಿ ಆ ಲಾರಿ ಏನು ಹೋಗ್ತಾ ಇದೆ, ಲಾರಿಯಲ್ಲಿ ಕಲ್ಲುಗಳಿವೆ ಅಂದ್ರೆ ಅರ್ಧ ಮುರ್ಧ ಕಲ್ಲನ್ನ ತುಂಬಿಕೊಂಡು ಲಾರಿದವರು ಆ ಕ್ಯಾಮ್ರಾ ನೋಡಿದ ನಂತರ ಇಲ್ಲಿನ ಕಾಲ್ ಕೆತ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದ್ರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದಂಧೆಕೋರರಿಗೆ ಬಿಸಿ ಮುಟ್ಟಿಸ್ತಾರಾ? ಕಾದು ನೋಡಬೇಕು. ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ, ಅದು ತಡೆಯಂತ ಕೆಲಸ ಮಾಡಲೇಬೇಕೆಂಬ ಕೂಗು ಕೇಳಿದ್ರೆ ಹೊಂಟದ. ಯಾಕಂದ್ರೆ ಟೋಟಲಿ ಯಾವುದೇ ಒಂದು ಅನುಮತಿ, ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಈ ರೀತಿ ಬೀದರಲ್ಲಿ ಭೂ ಸಂಪತ್ತು ಲೂಟಿ ಆಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಂತ ಕೆಲಸ ಆಗ್ಲೇಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ನಾವು ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಸೇರಿದಂತೆ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಖುಲ್ಲಾ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಭೂ ಸಂಪತ್ತು ಲೂಟಿ ಆಗ್ತಾ ಇದ್ರು ಕೂಡ ಗಣಿ ಇಲಾಖೆಯ ಅಧಿಕಾರಿಗಳು ಜಾಣ ಕುರುಡನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಟೋರಿ ನೋಡಲೇಬೇಕು. ಟೋಟಲಿ ಗಡಿ ಜಿಲ್ಲೆ ಬೀದರಲ್ಲಿ ಖುಲ್ಲಾ ಗಣಿ ಸಂಪತ್ತು ಲೂಟಿ ಆಗ್ತಾ ಇದೆ. ಬೀದರ್ನಲ್ಲಿ ಖುಲ್ಲಾ ಕೆಂಪು ಕಲ್ಲು ಲೂಟಿ. ಮತ್ತೊಮ್ಮೆ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಸಮರ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಸುಮಾರು 50ರಿಂದ 70 ಅಡಿ ಆಳ ತೆಗೆದಿರುವ ಗುಂಡಿ. ದಂಧೆಕೋರರಿಂದ ಹಾಡಗಲೇ ಭೂ ಸಂಪತ್ತು ಲೂಟಿ. ಗಣಿ ಜಿಲ್ಲೆ ಬೀದರ್ನಲ್ಲಿ ಖುಲ್ಲಾ ಕೆಂಪು ಕಲ್ಲು ಲೂಟಿ. ಮತ್ತೊಮ್ಮೆ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ಟೋಟಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದನ್ನು ನೋಡಬೇಕು. ಭೂ ಸಂಪತ್ತನ್ನು ಲೂಟಿ ಆಗ್ತದೆ, ತಡೆಯಂತ ಕೆಲಸ ಮಾಡಲೇಬೇಕು ಅನ್ನೋದು ಕೂಗು ಕೇಳದ್ರ ಹೊಂಟದ ಅಂತ ಹೇಳ್ಬಹುದು. ನೋಡಬಹುದು ನೀವು ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಕೆಂಪು ಭೂಮಿಯಿಂದ ಕೂಡಿರುವ ರಾಜ್ಯದ ಮುಕುಟ ಬೀದರ್ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಬೀದರ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಹಗಲು ರಾತ್ರಿ ಎನ್ನದೆ ಒಡಲು ಬಗೆಯಲಾಗುತ್ತಿದೆ. ಕಮಲಾಪುರ್, ಮನ್ನಳ್ಳಿ, ಹೊನ್ನಕೇರಿ, ಕಮಟಾಣ, ಆಯಸಪುರ, ಮಾಳಚಾಪುರ್ ಸೇರಿ ಹಲವು ಕಡೆ ಕೆಂಪು ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಭೂ ಸಂಪತ್ತು ಲೂಟಿಯಾಗ್ತಾ ಇದ್ರೂ ಕೇಳುವವರು ಹೇಳುವವರು ಇಲ್ಲದಂತಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲು ಕಿತ್ತಿದ್ದಾರೆ. ಯಾವಾಗ ನಮ್ ಕ್ಯಾಮ್ರಾ ನೋಡಿ ನಂತರ ನೋಡ್ಬೋದು ಅಲ್ಲಿ ಬ್ಯಾರಲ್ ಇದೆ, ಕಟ್ ಮಾಡೋ ಮಷೀನ್ ಇದೆ ಅಂದ್ರೆ ಎಲ್ಲವೂ ಬಿಟ್ಟು ಏನಿಲ್ಲ ದಂಧೆ ಮಾಡ್ತಾರ, ಕೆಂಪು ಕಲ್ಲನ್ನ ತೆಗಿತಾರ ಭೂಮಿಯಿಂದ, ಅವ್ರು ಓಡ್ ಹೋಗಿದಾರ ಅಂತ ಹೇಳ್ಬೋದು. ಕ್ಯಾಮ್ರಾ ನೋಡಿದ ತಕ್ಷಣವೇ ಏನಂದ್ರ ಏನಿಲ್ಲ ಕಲ್ಲನ್ನ ತೆಗೆದು ಅಗದು ಭೂ ಸಂಪತ್ತು ಲೂಟಿ ಮಾಡ್ತಾ ಇದಾರ. ಆ ದಂಧೆಕೋರರು ಏನಂದ್ರೆ ಫರಾರಿ ಆಗ್ಯಾರ ಅಂತ ಹೇಳ್ಬೋದು. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಜಿಲ್ಲೆಯ ಹಲವೆಡೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಜನ ಜಾನುವಾರು ಸೇರಿ ಹಲವು ಸಮಸ್ಯೆಗಳು ಆಗ್ತಿವೆ. ದೊಡ್ಡ ಪ್ರಮಾಣದಲ್ಲಿ ನಾವು ಕೆರೆ ಮಾದರಿಯಲ್ಲಿ ಅಗದು ಒಳಗಿನ ಕಲ್ಲನ್ನ ಕೊಳ್ಳೆ ಹೊಡಿತಾ ಇದ್ದಾರೆ, ಭೂ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವಾಗ ರಿಪಬ್ಲಿಕ್ ಕ್ಯಾಮ್ರಾ ನೋಡಿದ ನಂತರ ಏನು ಈಗಾಗಲೇ ಕಲ್ಲನ್ನ ತೆಗಿತಾ ಇದ್ರು, ಅದನ್ನ ಸಜ್ಜುಗೊಳಿಸಿ ಆ ಲಾರಿ ಏನು ಹೋಗ್ತಾ ಇದೆ, ಲಾರಿಯಲ್ಲಿ ಕಲ್ಲುಗಳಿವೆ ಅಂದ್ರೆ ಅರ್ಧ ಮುರ್ಧ ಕಲ್ಲನ್ನ ತುಂಬಿಕೊಂಡು ಲಾರಿದವರು ಆ ಕ್ಯಾಮ್ರಾ ನೋಡಿದ ನಂತರ ಇಲ್ಲಿನ ಕಾಲ್ ಕೆತ್ತಾ ಇದ್ದಾರೆ ಅಂತ ಹೇಳ್ಬೋದು.